ಒಂದು ದೀಪಸ್ತಂಭವಾಗಿ ಈ ಮಠ, ಕೃಷಿ ಆಶ್ರಮ, ಗೋಶಾಲೆ ಮತ್ತು ವೇದ ಪಾಠಶಾಲೆ ಇವುಗಳನ್ನು ಆತ ಯಾವ ಶ್ರಮಪಟ್ಟು ಆರಂಭಿಸ್ತಾ ಇದ್ದಾನೋ ಅವನ ಈ ಪರಿಶ್ರಮ, ಪ್ರಯಾಸ ಸ್ತುತ್ಯಾರ್ಹವಾದದ್ದು. ಇದರಲ್ಲಿ ಹೋಗಿ ಭಾಗವಹಿಸದೇ ಇದ್ದರೆ ಏನೋ ಮನಸ್ಸಿಗೆ ಕಸವಿಸಿ ಆಗ್ತದ ಅನ್ನುವಂಥ ಉದ್ದೇಶದಿಂದ ಹೋಗಿ ಈ ಬಸಯ್ಯನವ್ರ ಕಾರ್ಯಕ್ರಮ ಮಾಡಿದಂಗೂ ಆಯಿತು, ಎಲ್ಲ ಪೂಜ್ಯಪಾದರ ದರ್ಶನ ಮಾಡಿದಂಗಾಯ್ತು, ತಮ್ಮೆಲ್ಲರ ದರ್ಶನ ಆದಂಗಾಯ್ತು ಅಂತ ತಿಳ್ಕೊಂಡು ಬಂದೆ. ಇದು ಕೃಷಿಕರ ದೇಶ ಅಂತ ಹೇಳ್ತೀವಿ. ಒಂದು 8-10 ಕೋಟಿ ಮನೆಗಳು, ಈ ದೇಶದ ಮನೆಗಳು ಕೃಷಿಯ ಮೇಲೆ ನಿಂತಿವೆ. ಒಬ್ಬ ಆಫೀಸ್ ತೆಗಿಬೇಕಾಯ್ತು ಅಂತಂದ್ರೆ ಅವನಿಗೆ ಆಫೀಸಿಗೆ ಬೇಕಾದಂಥ ಕೆಲವು ಪರಿಕರಗಳು ಬೇಕಾಗ್ತವೆ. ಟೇಬಲ್ ಬೇಕು, ಕುರ್ಚಿ ಬೇಕು, ಫೈಲುಗಳು ಬೇಕು, ನೋಟ್ಬುಕ್ ಬೇಕು, ಪುಸ್ತಕ ಬೇಕು, ಎಲ್ಲ ಬೇಕು. ಆದರೆ ಒಬ್ಬ ರೈತ, ಕೃಷಿಕ ತನ್ನ ಕೃಷಿ ಮಾಡಬೇಕಾದ್ರೆ ಅವನಿಗೇನು ಪರಿಕರಗಳು ಬೇಕಲ್ಲ, ಆ ಪರಿಕರಗಳಲ್ಲಿ ವೇದ ಸುಳ್ಳು ಆಗ್ಬೋದು, ಆದರೆ ಗಾದೆಂದು ಸುಳ್ಳಾಗಕ್ಕೆ ಸಾಧ್ಯ ಇಲ್ಲ. ಅದು ಆಕಳ ಹೊಟ್ಟಾಗ ಐತೆ. ಈ ಹಸು ಹಾಲು ಕೊಡ್ತು ಅಂದಾಗ ನಮ್ಮ ತಾಯಿ ಹಾಲು, ಹಸುವಿನ ಹಾಲು ಎರಡನ್ನೂ ಲ್ಯಾಬ್ರೋಟ್ರಿಗೆ ಹೋದ್ರೆ ಎರಡರಲ್ಲಿಯೂ ಸಹಿತ ಸೇಮ್ ಕಂಟೆಂಟ್ ಇರುತ್ತೆ. ಅನ್ನದ್ರವ್ಯಗಳು ಸಹಿತ ಪೋಷಕಾಂಶಗಳು ಒಂದೇ ರೀತಿಯಾಗಿವೆ. ಫ್ಯಾಟ್ ಅಷ್ಟೇ 3.5-4, SNF 10-12, ಎರಡು ಹಾಲಿನಲ್ಲಿ ಅಷ್ಟೇ ಇರುತ್ತೆ. ತಾಯಿಯ ಹಾಲು ಮಗುವಿಗೆ ಕಡಿಮೆ ಬಿದ್ದರೆ ಈ ಹಸುವಿನ ಹಾಲನ್ನು ಕೊಡಿ ಅಂತ ಎಲ್ಲರೂ ಹೇಳ್ತಾರೆ. ಯಾವುದೇ ಕಾಯಿಲೆಗಳಾದರೆ ಹಸುವಿನ ಹಾಲು, ಮೊಸರು, ತುಪ್ಪ, ಮಜ್ಜಿಗೆ ಇವುಗಳನ್ನೇ ಔಷಧವಾಗಿ, ಆರೋಗ್ಯ ಕ್ಷೇತ್ರಕ್ಕಾಗಿ ಹಸು, ಮಕ್ಕಳಿಗಾಗಿ ಹಸು. ಮಕ್ಕಳಿಗೆ ಹಸುವಿನ ಹಾಲನ್ನು, ಹಸುವಿನ ಮಜ್ಜಿಗೆಯನ್ನು, ಹಸುವಿನ ತುಪ್ಪ ಕುಡಿಸಿದೀವಿ ಅಂದ್ರೆ ಬುದ್ಧಿ ಕಂಪ್ಯೂಟರ್ ಆದಂಗೆ ಆಕೈತಿ. ತುಪ್ಪ ಉಣಿಸಿದ್ರೆ ಜರ್ಸಿದಲ್ಲ, ಜರ್ಸಿ ತಿಂದ್ರೆ ಜರ್ಸಿ ಹಂಗೆ ಆಕೈತಿ. ಅದು ಕೊಟ್ಟ ಬುದ್ಧಿ ಇರಂಗಿಲ್ಲ, ನಿಮ್ಗೆ ಗೊತ್ತೈತಲ್ಲ. ಇವು ಮಾತಾಡಿಸಿದ್ರೆ ಮಾತಾಡಂಗಿಲ್ಲ, ಕುಂದ್ರಂದ್ರೆ ಕುಂದ್ರಂಗಿಲ್ಲ, ಯಾರು ಬಂದವ್ರು ಹೋದವ್ರನ್ನ ಗುರುತು ಸಹಿತ ಹಿಡಿಯಂಗಿಲ್ಲ. ಬಂದವ್ರು ಹೋದವ್ರು ಬಿಡ್ರಿ, ಅವ್ಕರ್ ಕರ್ಗೋಳ್ನ ಅದು ಗುರುತು ಹಿಡಿಯಂಗಿಲ್ಲ. ಹಂಗೆ ಅದ್ರ ಹಾಲು ದಿನ ಉಂಡ್ರಿ ಅಂದ್ರೆ ನೀವು ಹಂಗೆ ಹಾಕಿರಿ. ನಮ್ಮದು ಬುದ್ಧಿ ಹೆಂಗೆ ಆಕೈತೆ ಅಂದ್ರೆ ಹಂಗೆ ಆಕೈತಿ. ಮಕ್ಕಳಿಗಾಗಿ, ಮನೆಗಾಗಿ ಏನಾದರೂ ಆಮಿಷಕ್ಕೆ ಬಿದ್ದ ಹೋಗ್ತಾರಲ್ಲ, ಅವ್ರನ್ನ ತಡೆಯೋದು ನಮ್ಮ ಕೆಲಸ. ನಾವು ಯಾವ ಧರ್ಮದಾಗ ಹುಟ್ಟಿವಲ್ಲ ಆ ಧರ್ಮದ ಕೆಲಸ ನಾವು ಮಾಡಬಾರ್ದು. ಯಾವ ಧರ್ಮದಾಗ ಯಾರು ಹುಟ್ಟ್ಯಾರೋ ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ. ನಾವು ಯಾವ ಧರ್ಮದಾಗ ಹುಟ್ಟಿವಿ, ನಮ್ಮ ಕೆಲಸ ನಾವು ಮಾಡಬೇಕು. ನಮ್ಮ ಧರ್ಮ ಇದು. ಆಕಳ ಸಾಕೋದು ನಮ್ಮ ಧರ್ಮ, ವೇದ ಅಧ್ಯಯನ ಮಾಡೋದು ನಮ್ಮ ಧರ್ಮ, ವೇದವನ್ನು ಜನರಿಗೆ ಒಯ್ದು ಮುಟ್ಟಿಸೋದು ನಮ್ಮ ಧರ್ಮ. ನಾವು ಮುಟ್ಟಿಸ್ಲಿಲ್ಲ ಅಂತಂದ್ರೆ ಅವು ಮಕ್ಕಳಂತವ್ ನಮ್ಮ ಅಪ್ಪ ನಮ್ಮವ್ವ ಒಟ್ಟ ಧರ್ಮದ ಮಾತಾಡಲಿಲ್ಲ ರೀ ನಮ್ಮ ಕೂಡ, ಅದಕ್ಕೆ ನಾವು ಹಾದೆ ಅವ್ರ ಕೂಡ. ಇಂಥ ಇದು ಯಾಕಾಗಲಿಲ್ಲ ಅಂದ್ರೆ ನಾವು ಗುರುಗಳು ಎಲ್ಲರೂ ತಪ್ಪಿವೇನೋ ಅಂತ ನಾವು ಆತ್ಮ ಪರೀಕ್ಷೆ ಮಾಡ್ಬೋದು. ಅದಕ್ಕೆ ಎಲ್ಲ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಂದು ಯಾವಾಗಲೂ ಪ್ರಾರ್ಥನೆ ಇರುತ್ತೆ. ನಾವು ಇದ್ದದ್ದೇ ಧರ್ಮಕ್ಕೆ, ನಮ್ಮನ್ನು ಬಿಟ್ಟದ್ದೇ ಧರ್ಮಕ್ಕೆ. ನಮ್ಮ ಧರ್ಮಕ್ಕಾಗಿ ನಾವು ಮಾಡದೇ ಇದ್ರಿಂದ ಯಾರು ಮಾಡೋರು, ನಮ್ಮ ಧರ್ಮವನ್ನು ನಾವು ಕಾಪಾಡ್ಕೊಳ್ಳದೇ ಇದ್ರಿಂದ ಯಾರು ಕಾಪಾಡ್ಕೊಳ್ಳೋರು ಅಂತ ತಿಳ್ಕೊಂಡು ಎಲ್ಲೆಲ್ಲಿ ಇಂಥ ಧರ್ಮದ ಕಾರ್ಯಗಳಿರ್ತಾವೆ, ಎಷ್ಟೇ ತೊಂದರೆ ಇದ್ರೂ ನಾವು ಹೋಗಬೇಕು. ಎಲ್ಲ ಪೂಜ್ಯರು ಬಂದಾರ ನೋಡ್ರಿ, ಅವ್ರವ್ರು ಏನು ಜವಾಬ್ದಾರಿ ಕಡಿಮೆ ಅದಾವನು ಎಲ್ಲರಿಗೆ ಅದಾವು. ಆದರೂ ಇವ ಬಸಣ್ಣ ಕರ್ದಾನ ಅಂದ್ಕೊಳ್ಳಿ ಯಾರು ಒಬ್ಬರ ಇಲ್ಲ ಅಂದಾರ ಇಲ್ಲ. ಇದೊಂದು ಧರ್ಮದ ಕೆಲಸ ನಡೆದೈತೆ. ಇದರಿಂದನೇ ದೇಶ ಉಳಿಯೋದು, ಸಮಾಜ ಉಳಿಯೋದು ಅಂತ. ಆದ್ದರಿಂದ ಆ ಬಸಣ್ಣಗೆ ದೇವರು ಇನ್ನಷ್ಟು ಶಕ್ತಿ ಸಾಮರ್ಥ್ಯಗಳನ್ನು ಕೊಡಲಿ, ಈ ಕಾರ್ಯ ಇನ್ನಷ್ಟು ವಿಸ್ತಾರವಾಗಿ ಬೆಳೆಯಲಿ, ಎಲ್ಲ ಪೂಜ್ಯಪಾದರ ಆಶೀರ್ವಾದ ಅವನ ಮೇಲೆ ಇರಲಿ ಅಂತ